ಗೌರ್ಮೆಂಟ್ ಜಾಸ್ತಿ ಎಲ್ಲ ಪಕ್ಷಗಳಿಗೆ ತಮ್ಮ ಸಂಬಂಧ ಇಟ್ಕೊಂಡು ಹೋಗಿದ್ದಾರೆ. ರಮೇಶ್ ನಮ್ಮ ಜಾರಕಿಹೊಳಿ ಅವರು ಬಂದಿರಲಿಲ್ಲ, ಅವ್ರು ಕರೆದಿರಲಿಲ್ಲ, ಇವ್ರು ಬಂದಿರಲಿಲ್ಲ, ಗೊತ್ತಿಲ್ಲ, ಬಂದಿರಲಿಲ್ಲ. ಒಂದು ವೇಳೆ ಇದು ಕೇವಲ ಬಿಜೆಪಿಯನ್ನು ಸಂಘಟನೆ ಮಾಡುವ ದಿಶೆಯಲ್ಲಿ ಆಗಿದ್ರೆ ರಮೇಶ್ ಅವ್ರನ್ನ ಯಾಕೆ ಕರೀಲಿಲ್ಲ ಅಥವಾ ಬರಲಿಲ್ಲ ಯಾಕೆ ಅವರು ಉತ್ತರ ಹುಡುಕಬೇಕಾಗಿದೆ. ಯಾಕಂದ್ರೆ ಬಿಜೆಪಿಗೆ ಅವರು ಬೇಕಾದಂಥವರು ಬಿಜೆಪಿಯ MLA ಅವರು ಕರೆಸ್ಬೇಕಾಗಿತ್ತು. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು, ಇನ್ನುಳಿದವರು ಬಂದಿದ್ರು, ಅನೇಕ ನಾಯಕ ಬಂದರು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬಹಳ ಗಮನಿಸಬೇಕಾದ ಇನ್ನೊಂದು ಅಂತಂದ್ರೆ ನಮ್ಮ ಏನಪ್ಪಾ ಅಂತಂದ್ರೆ ನಮ್ಮ ಕನೇರಿ ಮಠದ ಸ್ವಾಮಿಗಳು ಬಂದಿದ್ರು. ಅವರು ವಿಶೇಷತಃ ಬಿಜೆಪಿ ಕಡೆ ಒಲವಿದ್ದಂತಹ ರೈತ ಸಮುದಾಯವನ್ನು ಆಕರ್ಷಣೆ ಮಾಡುವಂಥ ಒಬ್ಬ ಸ್ವಾಮೀಜಿಯವರು. ಅವ್ರ ಪ್ರಭಾವ ಸಾಕಷ್ಟು ಅದ. ಜೊತೆಗೆ ನಮ್ಮ ಪಂಚಮಸಾಲಿ ಪೀಠದ ಶ್ರೀಗಳು ಸಹಿತ ಬಂದಿದ್ರು. ಇವ್ರ ಜೊತೆಗೆ ನಮ್ಮ ಉಪ್ಪಾರ ಸಮಾಜದ ಶ್ರೀಗಳು ಸಹಿತ ಬಂದಿದ್ರು. ಇದು ಎಲ್ಲರೂ ಇಲ್ಲೇ ಬಿಜೆಪಿಯ ಬಗ್ಗೆ ಒಲವಿದ್ದಂಥವ್ರು, ಪ್ರೀತಿದಂಥವ್ರು. ಹೀಗಾಗಿ ಈ ಒಂದು ಘಟನೆಯಿಂದಾಗಿ ಸಹಜವಾಗಿ ಈ ಡೆವಲಪ್ಮೆಂಟ್ ಜಿಲ್ಲೆಯ ರಾಜಕಾರಣದಲ್ಲಿ ಹೊಸ ದಿಕ್ಕಿನ ಹೋಗ್ತಾ ಇದೆ ಅಂತ. ಜಿಲ್ಲೆಯವರು ಒಂದು ವೇಳೆ ಜಾರಕಿಹೊಳಿ ಸಹೋದರನ್ನು ದೂರ ಸರಿದ್ರೆ ಮುಂದಿನ ಸಂಘಟನೆ ಏನು, ಅದಕ್ಕೆ ಉತ್ತರ ಏನು ಅನ್ನೋ ಸಹಿತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಸರ್ದಾರೋ ಇಲ್ಲೋ ಬೇರೆ ವಿಷಯ. ಬಟ್ ಕರೇರಿ ಮಠ ಶ್ರೀಗಳು ಆರಂಭದಲ್ಲಿ ಹೇಳಿದಾಗ ಲಿಂಗಾಯತ ನಾಯಕರನ್ನು ಕೂಡಿಸುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಜೊಲ್ಲೆ ಅವರು ಅವರಿಂದ ದೂರ ಸರಿದ ನಮ್ಮ ಜಾರಕಿಹೊಳಿ ಸಹೋದರ ಜೊತೆ ಗುರುತಿಸಿಕೊಂಡಿದ್ರು. ಬಟ್ ಇವತ್ತು ಮಾಲೆ ಹಾಕಿಸ್ಕೊಂಡು ಹೋಗಿದ್ದಾರೆ ಜಾಯಿಂಟ್ ಆಗಿ.